ಇವತ್ತು ನಾನು ಮತ್ತೆ ರೆವಿನ್ಯೂ ಸಚಿವರು ಕೃಷ್ಣ ಬೈರೇಗೌಡ ನಾವಿಬ್ಬರೂ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು. ಬಹಳ ಮುಖ್ಯವಾಗಿ 4-5 ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಿದ್ರು. ಒಂದು, ಬರಗಾಲದ ಬಗ್ಗೆ. ಎರಡನೇದು, ಈಗ 100 ದಿನಗಳ ಕೂಲಿ ಕೊಡೋದಿದೆಯಲ್ಲ, ಅದನ್ನ 150 ದಿನಕ್ಕೆ ಹೆಚ್ಚು ಮಾಡಬೇಕು, ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಎರಡನೇ ವಿಚಾರ ಚರ್ಚೆ ಮಾಡಿದ್ರು. ಮೂರನೇದು ಮಹದಾಯಿ, ನಾಲ್ಕನೇದು ಅಪ್ಪರ್ ಭದ್ರಾ, ಐದನೇದು ಮೇಕೆದಾಟು. ಮೊದಲನೇ ಆ ಮನವಿ ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದಿತ್ತು. ಆ ತಂಡ ಬಂದು ಅಕ್ಟೋಬರ್ 4ರಿಂದ 9ನೇ ತಾರೀಕಿನವರೆಗೆ ಬರಪೀಡಿತ ಪ್ರದೇಶಗಳನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅವರು ವಸ್ತು ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೂಡ ಕೇಂದ್ರದ ತಂಡವನ್ನು ಭೇಟಿ ಮಾಡಿದ್ದೆ. ಅವರಿಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನ ಅವರಿಗೆ ವಿವರಿಸಿದ್ದೇನೆ. ಕೃಷ್ಣ ಬೈರೇಗೌಡರು ಮತ್ತೆ ಕ್ಯಾಬಿನೆಟ್ ಸಬ್ ಕಮಿಟಿ, ಉಪಸಮಿತಿ, ರಾಜ್ಯ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಅಂಡ್ ಪ್ರಿಯಾಂಕ್ ಇವರೆಲ್ಲರೂ ಭೇಟಿ ಮಾಡಿ, ಚೀಫ್ ಸೆಕ್ರೆಟರಿ ಕೂಡ ಭೇಟಿ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿಯನ್ನ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ಸ್ವತಃ ಹೋಗಿ ಫೀಲ್ಡ್ಗೆ ಹೋಗಿ ನೋಡಿದ್ದಾರೆ. ಆಮೇಲೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ವರದಿ ಕೊಟ್ಟಿದ್ದಾರೆ. ವರದಿಯ ಆಧಾರದ ಮೇಲೆ ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಹೈ ಲೆವೆಲ್ ಕಮಿಟಿಗೆ ಕೊಟ್ಟಿದ್ದಾರೆ. ಹೈ ಲೆವೆಲ್ ಕಮಿಟಿ ಅದು ಅಮಿತ್ ಶಾ ಅವರ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಕಮಿಟಿ. ನಾವು ನಮ್ಮ 3 ಮೆಮೊರಾಂಡಗಳಿಂದ ಕೇಳಿರ್ತಕ್ಕಂಥದ್ದು, ಕೊನೆ ಮೆಮೊರಾಂಡಮ್ನಲ್ಲಿ ನಾವು 2ನೇ ಮೆಮೊರಾಂಡಮ್ನಲ್ಲಿ 17,910 ಕೋಟಿ ಕೇಳಿದ್ದು. ಆಮೇಲೆ 3ನೇ ಮೆಮೊರಾಂಡಮ್ ಕೊಟ್ಟ ಮೇಲೆ 18,171 ಕೋಟಿ ಕೇಳಿದವು. ಸೊ ಒಟ್ಟು ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000ಕ್ಕೂ ಹೆಚ್ಚು. ಇದರಲ್ಲಿ ಇನ್ಪುಟ್ ಸಬ್ಸಿಡಿ 1,871 ಕೋಟಿನಲ್ಲಿ ಇದರಲ್ಲಿ ಕುಡಿಯ ನೀರು ಸೇರಿದೆ, ಮತ್ತೆ ಮೇವುಂದು ಸೇರಿದೆ. 4,663.12 ಕೋಟಿ ಇನ್ಪುಟ್ ಸಬ್ಸಿಡಿ. ಇದು ಗ್ರಾಟ್ಯುಟಿಯಸ್ ರಿಲೀಫ್ ಅಂತೇಳಿ 12,577.26 ಕೋಟಿ. ಕುಡಿಯ ನೀರಿಗೆ 566 ಕೋಟಿ. ಪಶು ಮೇವಿಗೆ 366 ಕೋಟಿ. ಒಟ್ಟು 18,177 ಕೋಟಿ. ಇಷ್ಟು ಕೇಳಿದ್ದೀವಿ. ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ. ಅದಕ್ಕೆ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿ ಕೂಡಲೇ ಪರಿಹಾರ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ನ ಒತ್ತಾಯ ಮಾಡಿದ್ದೀವಿ. ಪ್ರೈಮ್ ಮಿನಿಸ್ಟ್ರು ನಮ್ಮ ಅಹವಾಲನ್ನು ಭಾಳ ಸಮಾಧಾನದಿಂದ ಕೇಳಿದ್ರು. ಮತ್ತು ಕೂಡಲೇ ಅಮಿತ್ ಶಾ ಅವರಿಗೆ ಹೇಳ್ತೀನಿ ಅಂತ ಕೂಡ ಹೇಳಿದ್ರು. 100 ದಿನಗಳು ಕೆಲಸ ಕೊಡ್ತಕ್ಕಂಥದ್ದು ಇದೆ. ಬರಗಾಲ ಬಂದಾಗ ಅದನ್ನು 150 ದಿನಗಳು ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ. ನಾವು 3 ತಿಂಗಳ ಹಿಂದೆನೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು ಅದಕ್ಕೆ. ಅಂಡ್ ಇಟ್ ಇಸ್ ಎ ಮ್ಯಾಂಡೇಟರಿ ಅಂಡರ್ ದಿ ಆಕ್ಟ್. ಬರಗಾಲ ಇರತಕ್ಕಂಥ ಸಂದರ್ಭದಲ್ಲಿ 150 ದಿನ ಕೊಡಬೇಕು ಅಂತಕ್ಕಂಥದ್ದು ಮ್ಯಾಂಡೇಟರಿ ಇದೆ, ಅದು ಕೊಡಬೇಕು. ಬಟ್ ಇವತ್ತಿನವ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಅದನ್ನು ಕೂಡ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಬಂದಿದ್ದೀವಿ. ಅದನ್ನು ಕೂಡ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಹೇಳಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಹದಾಯಿ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಆಗಿದೆ. ಯಾವುದೇ ಅಡೆತಡೆಗಳಿಲ್ಲ. ಈಗ ಓನ್ಲಿ ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಅದನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕಾಗ್ತದೆ. ಅದು ಮಾಡಿದ್ರೆ ನಾವು ಕೂಡಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಮಹದಾಯಿ ಯೋಜನೆ. ಟೆಂಡರ್ ಕೂಡ ಕರೆದಿದ್ದೀವಿ, ಎಸ್ಟಿಮೇಟ್ ಎಲ್ಲ ಆಗಿದೆ.
ಸೊ ಓನ್ಲಿ ಹರಡ್ಲಿರೋದೇನಪ್ಪ ಅಂತಂದರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಿಲ್ಲ. ಅದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿಕೊಡ್ಬೇಕು. ಅದನ್ನು ಒತ್ತಾಯಪೂರ್ವಕವಾಗಿ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಬಂದಿದ್ದೀವಿ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಕೂಡಲೇ ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಅಪ್ಪರ್ ಭದ್ರಾ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು, ಕೇಂದ್ರದ ಹಣಕಾಸಿನ ಮಂತ್ರಿಯವರು, ಅವರು ಈ ವರ್ಷ ಮಂಡಿಸಿದ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ, ಮತ್ತೆ ಅದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ. ಆ ಕೇಂದ್ರ ಸರ್ಕಾರದ ಬಜೆಟ್ನ ಆಧಾರದ ಮೇಲೆ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಕೂಡ ಹೇಳಿದ್ದಾರೆ 5,300 ಕೋಟಿ ರೂಪಾಯಿನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಇವತ್ತಿನವರೆಗೆ ಡಿಸೆಂಬರ್ ಮುಗಿತಾ ಬಂತು, ಈ ವರ್ಷ ಇವತ್ತಿನವರೆಗೆ ₹1 ಬಂದಿಲ್ಲ. ಅದನ್ನು ಕೂಡ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಇಟ್ ಈಸ್ ಎ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ದಿ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಪ್ರೀವಿಯಸ್ ಕರ್ನಾಟಕ ಗೌರ್ಮೆಂಟ್. ಬಟ್ ಇವತ್ತಿನವರೆಗೆ ₹1 ಕೂಡ ಕೊಟ್ಟಿಲ್ಲ. ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಮೇಕೆದಾಟು ಯೋಜನೆ ಇದೆಯಲ್ಲ, ಮೇಕೆದಾಟು ಯೋಜನೆ ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂಡ್ ಎ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್. ಮತ್ತೆ ನಮ್ಮ ಬೌಂಡ್ರಿ ಒಳಗಡೆ ಕಟ್ಟತಕ್ಕಂಥ ಅಣೆಕಟ್ಟು ಇದು. ಸುಮಾರು 66 TMC ನೀರನ್ನ ಹಿಡಿದಿಡ್ತಕ್ಕಂಥ, ಶೇಖರಣೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್. ಸುಮ್ಮನೆ ತಮಿಳುನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇನೆ. ಇದರಿಂದ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅವ್ರಿಗೆ ಜಾಸ್ತಿ ಅನುಕೂಲ ಆಗೋದು ನಮಗಿಂತ. ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಆಗಿದ್ರೆ ಅವ್ರಿಗೆ ನೀರು ಬಿಟ್ಕೊಡಕ್ ಆಗ್ತದೆ, ನಂಬರ್ 1. ಜೊತೆಗೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ಜೊತೆಗೆ ಇದು 400 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡ್ತೀವಿ. ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ಉಪಯೋಗಿಸಿದಂತ ನೀರು ನಾವು ಬಳಸ್ಕೊಳಕ್ಕಾಗಲ್ಲ, ಅವ್ರಿಗೆ ಬಿಟ್ಕೊಟ್ಬಿಡ್ತೀವಿ ನಾವು. ಸೊ ಇನ್ ದಿ ಪ್ರಾಸೆಸ್ ತಮಿಳುನಾಡು ಗೌರ್ಮೆಂಟ್ ವಿಲ್ ಬಿ ಮೋರ್ ಬೆನಿಫಿಟೆಡ್ ದ್ಯಾನ್ ಕರ್ನಾಟಕ. ನಮಗೆ ಬೆಂಗಳೂರು ಸಿಟಿ ಮತ್ತೆ ಅರ್ಬನ್ ರೂರಲ್ ಡಿಸ್ಟ್ರಿಕ್ಟ್ ಇವಕ್ಕೆಲ್ಲ ರಾಮನಗರ ಜಿಲ್ಲೆ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ. ಸೊ ನಾವು ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ, ಕುಡಿಯೋ ನೀರಿಗೆ 4.75 TMC ನೀರನ್ನು ಬಳಸ್ಕೋಬಹುದು ಅಂತ ಹೇಳಿದ್ದಾರೆ. ಆ ನೀರನ್ನು ಕೂಡ ನಾವು ಉಪಯೋಗಿಸ್ಕೊಂಡಾಗ ಆಗ್ತದೆ. 2018ರಲ್ಲಿ ಸುಪ್ರೀಂ ಕೋರ್ಟ್ನವರು ಹೊರಡಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಉಪಯೋಗ ಆಗುತ್ತೆ. ಇದನ್ನು ಕೂಡ ಗಮನಕ್ಕೆ ತಂದಿದ್ದೀವಿ. ನೀವು ಕಾವೇರಿ ರಿವರ್ ಅಥಾರಿಟಿಗೆ ನಿಮ್ಮ ವಾಟರ್ ರಿಸೋರ್ಸಸ್ ಮೂಲಕ ಹೇಳಿ ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಎಲ್ಲಕ್ಕೂ ಕೂಡ ಅವರು ಸಮಾಧಾನದಿಂದ ಕೇಳಿದ್ದಾರೆ. ನಮ್ಮ ಎಲ್ಲ ಒತ್ತಾಯಗಳಿಗೆ ಸಂಬಂಧಪಟ್ಟವರಿಗೆ ಹೇಳ್ತೇನೆ ಅಂತ ಹೇಳಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ. ಸಂಸತ್ತಿನ ಇತಿಹಾಸದಲ್ಲಿ ಒಂದು ಸೆಷನ್ನಲ್ಲಿ ಇಷ್ಟೊಂದು ಜನರನ್ನ ಅಮಾನತ್ ಮಾಡಿದ್ದಂಥ ನಿದರ್ಶನ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನವರಿಗೆ ಇಷ್ಟೊಂದು ಸಂಸತ್ ಸದಸ್ಯರು 46 + 92 141. ಈ 141 ಆದರೆ ಇದೇನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿಬೇಕಾ? ಹಾಗಾದರೆ ಏನಿದು ಸರ್ವಾಧಿಕಾರನ? ಸರ್ವಾಧಿಕಾರದಲ್ಲೂ ಕೂಡ ಹಿಂಗೆ ಮಾಡಲ್ಲ. MLAಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಹೊರಗಿಟ್ಟು ಪಾರ್ಲಿಮೆಂಟ್ ನಡೆಸ್ತೀವಿ ಅಂತಂದರೆ ಅದು ಪ್ರಜಾಪ್ರಭುತ್ವ ಅಂತ ಕರೆಯೋಕ್ಕಾಗತ್ತಾ? ಪ್ರಜಾಪ್ರಭುತ್ವದಲ್ಲಿ ಚರ್ಚೆನೇ ಭಾಳ ಮುಖ್ಯ. ಚರ್ಚೆ ಮೂಲಕ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕು. ಚರ್ಚೆ ಮೂಲಕ ದೇಶದ ಅಭಿವೃದ್ಧಿಯನ್ನು ಮಾಡಬೇಕು. ನಾವು ಚರ್ಚೆನೇ ಬೇಡ ಅಂತ ಅನ್ನೋದಾದರೆ ಅದು ಸರ್ವಾಧಿಕಾರ ಅಂತ ಆಯ್ತದೆ. ಮತ್ತು ಯಾವಾಗಲೂ ಕೂಡ ಒಳ್ಳೆಯ ಸರ್ಕಾರ ಅಂತಂದರೆ ಸ್ಟ್ರಾಂಗ್ ಅಪೋಸಿಷನ್ ಇದ್ದಾಗ ಮಾತ್ರ ಒಳ್ಳೆಯ ಸರ್ಕಾರ ಆಗೋಕ್ಕೆ ಸಾಧ್ಯ. ಸ್ಟ್ರಾಂಗ್ ಅಪೋಸಿಷನ್ ಇದ್ದಾಗ ಮಾತ್ರ. ನಾನು ಇದನ್ನು ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ದೀನಿ ಮೊನ್ನೆ, ಐ ವಾಂಟ್ ಸ್ಟ್ರಾಂಗ್ ಅಪೋಸಿಷನ್ ಅಂತ. ವಿ ವಾಂಟ್ ಸ್ಟ್ರಾಂಗ್ ಅಪೋಸಿಷನ್. ಯಾಕೆಂದರೆ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥ ಆರೋಗ್ಯಪೂರ್ಣವಾದಂಥ ಚರ್ಚೆ ಆಗಬೇಕು. ಅಂಥ ವಾತಾವರಣ ಇರಬೇಕಲ್ವ? ಆಗ ಮಾತ್ರ ಅದು ಪ್ರಜಾಪ್ರಭುತ್ವದ ಲಕ್ಷಣ. ಅದು ಇವರು MPಗಳನ್ನೆಲ್ಲ ಸಸ್ಪೆಂಡ್ ಮಾಡಿಬಿಟ್ಟು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಅವ್ರ ಪಾರ್ಟಿಯವ್ರು ಮಾತ್ರ ಇಟ್ಕೊಂಡು ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಅಂತ ಕರೀಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಸರ್ವಾಧಿಕಾರ ಅಂತ ಕರಿಬೇಕಾಗುತ್ತೆ. ಅದರಿಂದ ಈ ಸರ್ಕಾರದ ಕ್ರಮ ಇದೆಯಲ್ಲ, ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ನಾನು.